ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ. ಈ ಶುಭ ಶುಕ್ರವಾರದ ವಿಶೇಷತೆ ಏನು? 12 ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚಿ ಯಜತಾಂ ಭಾರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೈಕಥಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಪೌರ್ಣಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಫಾಲ್ಗುಣ ಮಾಸದ ಪೌರ್ಣಮಿ ಈ ವರ್ಷದ ಅಂದರೆ ನಮ್ಮ ಚೈತ್ರಾದಿ 12 ಮಾಸಗಳಲ್ಲಿ ಇದು ಕೊನೆಯ ಮಾಸ, ಕೊನೆಯ ಪೌರ್ಣಮಿ. ತಪ್ಪದೇ ಆ ಪೌರ್ಣಮಿ ಚಂದ್ರನ ದರ್ಶನ ಮಾಡಿ. ಚಂದ್ರನಿಗೆ ತುಂಬ ಈ ದಿವಸ ಪ್ರಕಾಶಮಾನವಾದ ಬೆಳಕು ಭೂಮಿ ಮೇಲೆ ಬೀಳುತ್ತೆ. ಹೀಗಾಗಿ ಚಂದ್ರನ ದರ್ಶನ ಮಾಡೋದರಿಂದಾಗಿ ಆ ಚಂದ್ರನ ಯಾವ ಅಮೃತ ಕಿರಣ ಅಂತ ಅವನಿಗೆ ಹೆಸರು. ಹೀಗಾಗಿ ಅಮೃತ ಕಿರಣ ದರ್ಶನ ಮಾಡೋದರಿಂದ ನಮ್ಮ ಮನಸ್ಸು, ಕಣ್ಣು, ಇಂದ್ರಿಯ ಎಲ್ಲವೂ, ದೇಹ, ಮನಸ್ಸುಗಳಿಗೆ ಆ ಅಮೃತ ಕಿರಣಗಳು ಸ್ಪರ್ಶವಾಗುತ್ತೆ. ತನ್ಮೂಲಕ ನಾವು ಕೂಡ ಮಾನಸಿಕವಾಗಿ ಅಮೃತರೇ ಆಗಿಬಿಡ್ತೀವಿ. ಅಮೃತ ಪುತ್ರರು ಅಂತಲೇ ನಮ್ಮನ್ನು ಕರೀತಕ್ಕಂಥದ್ದು, ಅಮೃತಸ್ಯ ಪುತ್ರ ಅಂತ. ಹೀಗಾಗಿ ಈ ದಿವಸ ತಪ್ಪದೇ ಚಂದ್ರ ದರ್ಶನ ಮಾಡಿ. ಈ ದಿವಸ ಮತ್ತೊಂದು ಅಂತಂದರೆ ಈ ಸೂರ್ಯ ಸಂಕ್ರಮಣ ಇದೆ. ಈ ದಿವಸ ಕುಂಭರಾಶಿಯಲ್ಲಿ ಇಷ್ಟು ದಿವಸ ಶತ್ರುವಿನ ರಾಶಿಯಲ್ಲಿದ್ದಂತಹ ರವಿ, ಸೂರ್ಯ ಈ ದಿವಸ ಗುರುವಿನ ಮನೆಯನ್ನು ಪ್ರವೇಶ ಮಾಡ್ತಾನೆ, ಅಂದರೆ ಮೀನರಾಶಿಯನ್ನು ಪ್ರವೇಶಿಸ್ತಾನೆ. ಮೀನರಾಶಿ ಉಚ್ಚಾಭಿಲಾಷಿ ಅಂತ. ಅವನು ಉಚ್ಚಸ್ಥಾನ ಮೇಷ. ಸೂರ್ಯನ ಉಚ್ಚಸ್ಥಾನ ಯಾವುದು? ಮೇಷರಾಶಿ. ಮೇಷರಾಶಿಯ ಹಿಂದಿನ ರಾಶಿ, ಅದನ್ನು ಉಚ್ಚಾಭಿಲಾಷಿ ಅಂತ ಕರೀತಾರೆ. ಅಲ್ಲಿಗೆ ಸೂರ್ಯ ಹೋದಾಗ ತುಂಬ ಬಲ ಬಂದ್ಬಿಡುತ್ತೆ. ವಿಶೇಷವಾದ ಬಲವನ್ನು ಹೊಂತಾನೆ ಸೂರ್ಯ ಚಂದ್ರ ಇವರಿಬ್ಬರೂ ತುಂಬ ಪ್ರಧಾನರು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಅವರು ಎಷ್ಟು ಪ್ರಧಾನರು ಅಂತಂದರೆ ಬದುಕಿಗೂ ಪ್ರಧಾನರೇ ಆಗಿದ್ದಾರೆ. ಅವರಿಂದಲೇ, ಅವರ ಕಿರಣಗಳಿಂದಲೇ, ಅವರ ಒಂದು ಬೆಳಕಿನಿಂದಲೇ ಜೀವ ಸಂಕುಲ ಎಲ್ಲವೂ ಬದುಕಿರ್ತಕ್ಕಂಥದ್ದು. ಈ ದಿವಸ ಬೆಳಕಾಗಿರ್ತಕ್ಕಂಥದ್ದು ಜೀವ ಸಂಕುಲಕ್ಕೆ. ಹೀಗಾಗಿ ಸೂರ್ಯ ಚಂದ್ರರು ಈ ದಿವಸ ತುಂಬ ಪ್ರಕಾಶಮಾನವಾದ ಸೂರ್ಯನು ಹಾಗೆ ಅವನು ಮೇಷರಾಶಿಯ ಕಡೆಗೆ ಹೋಗ್ತಾ ಧಗೆ ನೋಡಿ, ಆಗಲೇ ಶುರುವಾಗಿಬಿಟ್ಟಿದೆ ಧಗೆ. ಸೂರ್ಯನಿಗೆ ಹಾಗೆ ಮೇಷರಾಶಿಯ ಉಚ್ಚಸ್ಥಾನ, ಅಲ್ಲಿಗೆ ಬಂದಾಗ ಅವನ ಕಿರಣಗಳು ತುಂಬ ಪ್ರಖರವಾಗಿರುತ್ತೆ. ಅದು ಈಗಲೇ ಶುರುವಾಗಿಬಿಟ್ಟಿದೆ. ಚಂದ್ರನಿಗೆ ಪೌರ್ಣಮಿ, ಅವನಿಗೂ ಈ ದಿವಸ ತುಂಬ ಬೆಳಕಿನ ರಾಶಿ ಅವನು ಹೊಂದಿರ್ತಾನೆ. ಹೀಗಾಗಿ ಎರಡೂ ಗ್ರಹಗಳಿಂದ ನಮ್ಮ ಮೇಲೆ ವಿಶೇಷವಾದ ಪರಿಣಾಮ ಉಂಟಾಗುತ್ತೆ. ಅವರ ಅನುಗ್ರಹ ಬೇಕು ನಮಗೆ. ಸೂರ್ಯಚಂದ್ರ ಅನುಗ್ರಹದಿಂದ ಮನುಷ್ಯ ಏನೂ ಸಾಧಿಸ್ತಾನೆ. ಅವನಿಗೆ ತುಂಬ ಶಕ್ತಿ ಬರ್ತಕ್ಕಂಥದ್ದು ಈ ಸೂರ್ಯಚಂದ್ರರ ಗ್ರಹಗಳಿಂದಲೇ. ಹೀಗೆ ರಾಜಾನವು ರವಿಶೀತಗೋ ಅಂತ ವರಾಹಮಿಹಿರರ ಮಾತು. ಅವರಿಬ್ಬರೂ ರಾಜಗ್ರಹಗಳು ಅಂತ. ಹೀಗಾಗಿ ಅವರ ಅನುಗ್ರಹ ತುಂಬ ಬೇಕು. ಈ ದಿವಸ ತಪ್ಪದೆ ಸೂರ್ಯನ ಪ್ರಾರ್ಥನೆ ಮಾಡಿ, ಚಂದ್ರ ಪ್ರಾರ್ಥನೆ ಮಾಡಿ, ಸೂರ್ಯ ದರ್ಶನ ಮಾಡಿ, ಚಂದ್ರ ದರ್ಶನ ಮಾಡಿ, ತಪ್ಪಿಸ್ಕೊಳ್ಬೇಡಿ. ನೀವು ಆಫೀಸಿಂದ ಮನೆಗೆ ಹೋಗ್ತಾ ಇರುವಾಗ ಒಂದು ಸ್ವಲ್ಪ ಕಾಲ ನಿಲ್ಲಿಸ್ಬಿಟ್ಟು ಗಾಡಿಯನ್ನು ಚಂದ್ರ ದರ್ಶನ ತಪ್ಪದೇ ಮಾಡಿ. ಸಾಧ್ಯವಾದರೆ ಒಂದು 20 ನಿಮಿಷ ಚಂದ್ರನ ಕಿರಣಗಳನ್ನು ತಗೋಬೇಕು ನಾವು. ಅಮೃತ ಕಿರಣ ಅಂತ ಹೇಳಿದ್ನಲ್ಲ, ಅದು ನಮ್ಮ ಶರೀರದ ಮೇಲೆ ಬೀಳಬೇಕು. ಅವನು ನಮ್ಮನ್ನು ಸೆಳೀಬೇಕು. ನಮ್ಮ ಮನಸ್ಸು ಒಂದು ರೀತಿಯ ಆಹ್ಲಾದಕ್ಕೊಳಗಾಗುತ್ತೆ. ತಪ್ಪದೇ ಇದನ್ನು ಮಾಡಿ. ಈ ದಿವಸ ತುಂಬ ಒಳ್ಳೆಯ ದಿವಸ. ಈ ದಿವಸ ನಾವು ನಾಳೆ ಇನ್ನೇನು ಕೃಷ್ಣ ಪಕ್ಷಕ್ಕೆ ಹೋಗ್ತೀವಿ. ಇನ್ನು 15 ದಿನ ಕಳೆದರೆ ಯುಗಾದಿ ಪ್ರಾರಂಭವಾಗುತ್ತೆ. ಹೊಸ ಸಂವತ್ಸರಕ್ಕೆ ಕಾಲಿಡ್ತೀವಿ. ಆ ಪೂರ್ವದಲ್ಲಿ ನಾವು ಮತ್ತಷ್ಟು ಆ ಸೂರ್ಯಚಂದ್ರ ಕೃಪೆಗೆ ನಾವು ಪಾತ್ರರಾಗಿ, ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಈ ದಿವಸ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಇವತ್ತು ಪೌರ್ಣಿಮೆ ಮತ್ತು ಸೂರ್ಯ ಸಂಕ್ರಮಣ ಇದ್ದು ಈ ದಿನ ನಾವು ಚಂದ್ರ ಮತ್ತು ಸೂರ್ಯನನ್ನು ಆರಾಧನೆ ಮಾಡೋದ್ರಿಂದ ಎಂತಹ ಸಾಧನೆಯನ್ನು ಬೇಕಾದರೂ ನಾವು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗಾದರೆ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ.
ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನ ಮಹಾರಾಷ್ಟ್ರದಿಂದ ಸಚಿನ್ ಅವರು ಕಳಿಸಿದ್ದಾರೆ. ಸಚಿನ್ ಅವರ ಜನ್ಮ ದಿನಾಂಕ 16/10/1999. ಹುಟ್ಟಿದ ಸಮಯ ಬೆಳಗ್ಗೆ 9:25. ಕೆಲಸ ಸಿಗ್ತಾ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಚಿನ್ ಅವರ ಪ್ರಶ್ನೆ ಉದ್ಯೋಗದ ಬಗ್ಗೆ ಕೇಳಿದ್ದಾರೆ. ಉದ್ಯೋಗ ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ರವಿ. ರವಿ ಈಗಷ್ಟೇ ಹೇಳ್ತಾ ಇದ್ದೆ, ಸೂರ್ಯ ಎಷ್ಟು ಏನು ಪ್ರಭಾವಶಾಲಿಯಾದ ಗ್ರಹ ಅಂತ. ನಿಮ್ಮ ಜಾತಕದಲ್ಲಿ ಆತ ನೀಚಾಭಿಲಾಷಿ. ಈತ ಈ ದಿವಸ ಉಚ್ಚಾಭಿಲಾಷಿ ಆಗ್ತಾ ಇದ್ದಾನೆ. ನಿಮ್ಮ ಜಾತಕದಲ್ಲಿ ಆತ ಲಾಭಸ್ಥಾನದಲ್ಲಿದ್ದಾನಾದರೆ ಆತಂಕ ಬೇಡ. ಈಗ ರವಿದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು, ಈಗ ನೋಡಿ, ಕೇತುವಿನ ಭಕ್ತಿ ನಡೀತಾ ಇದೆ, ಮುಗಿಯುತ್ತೆ. ಮಾರ್ಚ್ ಇದೇ 27ನೇ ತಾರೀಕು ಮುಗಿದು ಶುಕ್ರ ಪ್ರಾರಂಭವಾಗುತ್ತೆ. ನೋಡಿ, ನನಗೆ ಅನಿಸಿದ ಹಾಗೆ ನಿಮ್ಮ ಜಾತಕದಲ್ಲಿ ಚಂದ್ರನ ಬಲ ತುಂಬ ಚೆನ್ನಾಗಿದೆ. ಧನಸ್ಥಾನದಲ್ಲಿದ್ದಾನೆ, ಲಗ್ನಾಧಿಪತಿ ಜೊತೆಗಿದ್ದಾನೆ, ಆತನೇ ಭಾಗ್ಯಾಧಿಪತಿ. ಹೀಗಾಗಿ ನಿಮಗೆ ಯುಗಾದಿ ನಂತರ ತುಂಬ ಚೆನ್ನಾಗಿದೆ, ಅನುಕೂಲ ಉಂಟಾಗುತ್ತೆ, ಆತಂಕ ಬೇಡ, ಕೆಲಸ ಸಿಗುತ್ತೆ. 2026 ಮಾರ್ಚ್ ನಂತರ, ಅಂದರೆ ಮುಂದಿನ ಮಾರ್ಚ್ ವೇಳೆಗೆ ನಿಮಗೆ ತುಂಬ ಚೆನ್ನಾಗಿರ್ತೀರ. ಒಳ್ಳೆಯ ಸುಸ್ಥಾನ, ಒಳ್ಳೆಯ ಸುಭದ್ರವಾದ ಸ್ಥಾನ, ಕೆಲಸದಲ್ಲಿ ಸ್ಥಿರತೆ, ಬಲ, ಹಣ ಇತ್ಯಾದಿ ಎಲ್ಲವೂ ಸಿಗ್ತಾ ಹೋಗುತ್ತೆ. ಇನ್ನು ಚಿಕ್ಕ ವಯಸ್ಸು, ಈಗ ತಾನೇ ಪ್ರಯತ್ನ ಮಾಡ್ತಾ ಇದ್ದೀರಾ ನೀವಲ್ವಾ. ಹೀಗಾಗಿ ಇನ್ನೊಂದು ವರ್ಷ ತಾಳಿ. 2026 ಏಪ್ರಿಲಲ್ಲಿ ನೀವೊಂದು ನಿಮಗೆ ಇಷ್ಟವಾದ ಒಂದು ಸುಸ್ಥಿರವಾದ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತೀರ. ಕೆಲಸದಲ್ಲಿ ಅನುಕೂಲವೂ ಇದೆ, ಹಣ ಗಳಿಕೆಯೂ ಉಂಟಾಗುತ್ತೆ. ಚೆನ್ನಾಗಿದೆ ಇವರೇ, ಆತಂಕ ಬೇಡ. ಸದ್ಯಕ್ಕೆ ನೀವು ಏನು ಪ್ರಾರ್ಥನೆ ಮಾಡಬಹುದು ಅಂತಂದರೆ, ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಅಲ್ಲಿಗೆ ಹೋಗಿ ಬನ್ನಿ. ಸಾಧ್ಯವಾದರೆ ಒಂದು ಸಲ ಕೊಲ್ಹಾಪುರ ಮಹಾಲಕ್ಷ್ಮಿ ಕ್ಷೇತ್ರ ದರ್ಶನ ಮಾಡಿ, ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಗೋಪಾಲಕೃಷ್ಣ ಅವರು ಕಳಿಸಿದ್ದಾರೆ. ಗೋಪಾಲಕೃಷ್ಣ ಅವರ ಜನ್ಮ ದಿನಾಂಕ 4/5/1996. ಹುಟ್ಟಿದ ಸಮಯ ಬೆಳಗ್ಗೆ 6:30. ಕೆಲಸ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೋಪಾಲಕೃಷ್ಣ ಅವರ ಪ್ರಶ್ನೆ ಕೆಲಸ, ಆರೋಗ್ಯ ಎರಡು ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಆರೋಗ್ಯ ನೋಡೋಣ ಮೊದಲಿಗೆ. ನೋಡಿ, ತಮ್ಮದು ಇದು ಮೇಷ ಲಗ್ನ. ಲಗ್ನದಲ್ಲಿ ರವಿ ಮತ್ತು ಕುಜರಿದ್ದಾರೆ. ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ತುಂಬ ಬಲ ಅದು, ಮತ್ತು ರವಿಯೂ ಸೇರಿದ್ದನಲ್ಲಿ ಅದು ಹೆಚ್ಚಿನ ಬಲವೇ, ಸಂಶಯ ಇಲ್ಲ. ಆದರೆ ಮೌಢ್ಯತೆ ಇದೆಯಾ ಅಂತಂದರೆ ಮೌಢ್ಯನಾಗಿದ್ದಾನೆ. ಇದು ಲಗ್ನಾಧಿಪತಿ ಮೌಢ್ಯನಾದರೆ ಕಷ್ಟ. ಈಗ ಬುಧ ದಶೆಯಲ್ಲಿ ತಮಗೆ ಕೇತು ಭುಕ್ತಿ ನಡೀತಾ ಇದೆ. ಈಗ ಕೇತು ನಿಮ್ಮ ಜಾತಕದಲ್ಲಿ ಆತ ವ್ಯಯಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಸೂಚಿಸ್ತಾ ಇದೆ. ಹೀಗಾಗಿ ಕಣ್ಣಿನ ಬಾಧೆಗಳು, ಕಾಲಿನ ಬಾಧೆಗಳನ್ನೆಲ್ಲ ಸೂಚಿಸ್ತಾ ಇದೆ. ಕೇತು ಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಸಾಧ್ಯವಾದರೆ ಅದನ್ನು ಮಾಡಿಸಿ, ಅದು ತುಂಬ ಉಪಕಾರವಾಗುತ್ತೆ, ನಿಮಗೆ ಸಹಾಯವಾಗುತ್ತೆ. ಕೇತು ಗ್ರಹ ಶಾಂತಿ, ಒಂದು ಆಯುಷ್ಯ ಹೋಮ ಮಾಡಿಸಿ, ಹೆಚ್ಚಿನ ಬಲ ಬರುತ್ತೆ. ಆತಂಕ ಬೇಡ, ಇದರಿಂದಾಗಿ ದೇಹಕ್ಕೆ ಪುಷ್ಟಿ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇನ್ನು ವೃತ್ತಿ ಬಗ್ಗೆ ಕೇಳಿದ್ದೀರಾ. ವೃತ್ತಿಗೆ ನೀವು ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಎಳ್ಳು ದಾನ ಮಾಡಿ. 23 ಶನಿವಾರ ಮಾಡಬೇಕು. ಇದನ್ನು ಮಾಡಿ ಸ್ವಲ್ಪ ಚೇತರಿಕೆ ಆಗುತ್ತೆ ವೃತ್ತಿಯ ಸ್ಥಳದಲ್ಲಿ. ಇವೆರಡೂ ಖಂಡಿತ ತಪ್ಪದೆ ಮಾಡಿ. ಈಗ ಸ್ವಲ್ಪ ಕಾಲ ನಿಮಗೆ ಅನಾನುಕೂಲದಲ್ಲಿದೆ, ಆತಂಕ ಬೇಡ, ಸರಿ ಹೋಗುತ್ತೆ. ಸ್ವಲ್ಪ ಕಾಲ ಬೇಕು, 1 ವರ್ಷ ಕಳಿಬೇಕು, ಆಮೇಲೆ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಹುಬ್ಬಳ್ಳಿಯಿಂದ ರಾಜಶೇಖರ್ ಅವರು ಕಳಿಸಿದ್ದಾರೆ. ರಾಜಶೇಖರ್ ಅವರ ಜನ್ಮ ದಿನಾಂಕ 9/11/1981. ಹುಟ್ಟಿದ ಸಮಯ ಮಧ್ಯರಾತ್ರಿ 12:30. ಹಣವನ್ನು ಕೊಟ್ಟಿದ್ದೀನಿ, ಆದರೆ ಆ ಹಣ ವಾಪಸ್ ಬರ್ತಾ ಇಲ್ಲ. ಅದನ್ನು ಯಾವ ರೀತಿಯಾಗಿ ವಾಪಸ್ ಪಡೆದುಕೊಳ್ಬೋದು, ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಜಶೇಖರ್ ಅವ್ರ ಪ್ರಶ್ನೆ, ಹಣ ವಾಪಸ್ ಬರ್ತಾ ಇಲ್ಲ, ರೋಗ ಕೊಟ್ಬಿಟ್ಟಿದ್ದಾರೆ ಪಾಪ. ಹೌದು ಜಾತಕ ನೋಡೋಣ. ನೋಡಿ, ನಿಮಗೆ ಧನಾಧಿಪತಿ ರವಿ, ಆತ ಬಲಹೀನ, ತುಂಬ ನೀಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಹಣ ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು ನಿಮಗೆ. ಮತ್ತು ಷಷ್ಠದಲ್ಲಿ ಶುಕ್ರನಿದ್ದಾನೆ, ಲಾಭಾಧಿಪತಿ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ರಾಹುವಿನ ಭಕ್ತಿ ನಡೀತಾ ಇದೆ. ನೋಡಿ, ನಿಮಗೆ 2026 ಡಿಸೆಂಬರ್ ಅದಾದ ನಂತರದಲ್ಲಿ ಸ್ವಲ್ಪ ಅವಕಾಶಗಳು ಉಂಟಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕ್ಲಿಷ್ಟಕರ ವಾತಾವರಣ ಸೂಚಿಸ್ತಾ ಇದೆ. ಇದಕ್ಕೆ ಏನಪ್ಪ, ಮತ್ತೆ ಕೊಟ್ಟ ಹಣ ವಾಪಸ್ ಮರಳಿ ಬರಬೇಕು ಅಂದರೆ ಒಂದು
ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ, ಅದು ತುಂಬ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಶ್ರೀ ಸೂಕ್ತ, ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಅಲ್ಲಿ ಹೋಗಿ ಪ್ರತಿ ಶುಕ್ರವಾರ ಶ್ರೀ ಸೂಕ್ತ ಪಾರಾಯಣ ಮಾಡಿಸಿ, 16 ಶುಕ್ರವಾರ ಶ್ರದ್ಧೆಯಿಂದ ಮಾಡಿಸಿ. ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ, ಅದರಿಂದ ಅನುಕೂಲವೂ ಉಂಟಾಗುತ್ತೆ. ಪ್ರತಿ ಶುಕ್ರವಾರ ಶ್ರೀ ಸೂಕ್ತ ಪಾರಾಯಣ ಮಾಡಿಸಿ. ಇದನ್ನು ಮಾಡೋದ್ರಿಂದಾಗಿ ನಿಮಗೆ ಆ ಕೊಟ್ಟ ಹಣ ಮತ್ತೆ ಮರಳಿ ಬರುವಂತಹ ಸಂದರ್ಭಗಳು ಏರ್ಪಾಡಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ನಾಗಮಣಿಯವರು ತಮ್ಮ ಮಗುವಿನ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯದ ವಿವರವನ್ನು ಕಳಿಸ್ಕೊಟ್ಟಿದ್ದಾರೆ. ನಾಗಮಣಿಯವರ ಮಗುವಿನ ಹುಟ್ಟಿದ ಜನ್ಮ ದಿನಾಂಕ 24/10/2024, ಹುಟ್ಟಿದ ಸಮಯ ಬೆಳಗ್ಗೆ 9:53. ಮಗುವಿನ ಜಾತಕ ಯಾವ ರೀತಿಯಾಗಿದೆ, ಮಗುವಿಗೆ ಯಾವ ಹೆಸರಿಡಬೇಕು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಾಗಮಣಿಯವರು ಸಂದೇಶ ಕಳಿಸಿದರೆ ಮಗು ಬಗ್ಗೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ವೃಶ್ಚಿಕ ಲಗ್ನ, ಲಗ್ನದಲ್ಲಿ ಶುಕ್ರನಿದ್ದಾನೆ, ಶುಭಗ್ರಹ, ಗುರುದೃಷ್ಟಿ ಇದೆ. ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತಯುತ ನಾನಿಯಶ್ಚ ವೀರ್ಯೋತ್ಕಟ ಭವತಿ ಅಂತ ಶಾಸ್ತ್ರದ ಮಾತು. ಲಗ್ನಕ್ಕೆ ಗುರುದೃಷ್ಟಿ ಇದ್ಬಿಟ್ರೆ ಅದೊಂದು ಬಲ ಅಂತ. ಹೀಗಾಗಿ ಆ ಒಂದು ಬಲ ಖಂಡಿತ ಇದೆ, ಆತಂಕ ಬೇಡ. ಮತ್ತು ಗುರು ಶುಕ್ರರ ದೃಷ್ಟಿ ಇದೆಯಲ್ಲ, ತುಂಬ ಬಹಳ ವಿಶೇಷವಾದದ್ದು. ಹೀಗಾಗಿ ಒಂದು ವಿಶೇಷ ಯೋಗ ಖಂಡಿತ ಇದೆ. ಮತ್ತು ಶಶಯೋಗ ಇದೆ ಶನೈಶ್ಚರನಿಂದಾಗಿ. ಹೀಗಾಗಿ ಒಳ್ಳೆಯ ಬಲ ಇದೆ. ಭಾಗ್ಯಾಧಿಪತಿ ಮತ್ತು ಲಗ್ನಾಧಿಪತಿ ಕೂಡಿದ್ದಾರೆ, ಅದು ಭಾಗ್ಯಸ್ಥಾನದಲ್ಲಿದ್ದು ತುಂಬ ಒಳ್ಳೆಯದು. ಹೀಗಾಗಿ ಜಾತಕ ತುಂಬ ಚೆನ್ನಾಗಿದೆ, ಆತಂಕ ಮಾಡ್ಕೋಬೇಡಿ. ಪುಷ್ಯ ನಕ್ಷತ್ರ 1ನೇ ಪದ, ಹೀಗಾಗಿ ಹೂಹೆ ಹೊಡ ಪುಷ್ಯ ಅಂತ, ಹೂ ಅಂತಕ್ಕಂಥ ಅಕ್ಷರ ಆ ಹೆಸರಿನಲ್ಲೇ ಇಡಬೇಕು ಅಂತೇನೂ ಇಲ್ಲ. ನಾಮ ಅಂದರೆ ನೀವು ಏನು ಹೆಸರಿಡ್ತೀರೋ ಅದೇ ಹೆಸರಾಗಿರಬೇಕು ಅಂತೇನಿಲ್ಲ. ಯಾವುದೂ ನಿಮಗೆ ಇಷ್ಟವಾದದ್ದನ್ನು ಇಡೀ ತೊಂದರೆ ಇಲ್ಲ. ಆದರೆ ನೆನಪಿರಬೇಕು ನಿಮಗೆ ಪುಷ್ಯ ನಕ್ಷತ್ರ ಅನ್ನೋದು. ಪುಷ್ಯ ನಕ್ಷತ್ರ ಸಂಕಲ್ಪ ಇತ್ಯಾದಿ ಮಾಡಿಸುವಾಗ ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಅಂತ ನೀವು ಸಂಕಲ್ಪ ಮಾಡಿಸಬೇಕು. ಚೆನ್ನಾಗಿದೆ, ಜಾತಕ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ದಿವಸ ಮಾಂದಿ ಉದಯಾಗಿದೆ. ವೃಷಭ ರಾಶಿಯಲ್ಲಿ ಗುರು, ಮಿಥುನ ರಾಶಿಯಲ್ಲಿ ಕುಜ, ಚಂದ್ರ ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತು. ಇನ್ನು ರವಿ ಶನೇಶ್ಚರರಿಬ್ಬರು ಕುಂಭದಲ್ಲಿದ್ದಾರೆ. ರವಿಯ ಸಂಕ್ರಮಣ ಇದೆ ಈ ದಿವಸ. ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೀನರಾಶಿಯಲ್ಲಿ ಈಗಾಗಲೇ ಬುಧ, ಶುಕ್ರ, ರಾಹು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಮಾಂದಿ ಜೊತೆಗೆ ವ್ಯಯಕ್ಕೆ ಬರ್ತಾ ಇರತಕ್ಕಂಥ ಸೂರ್ಯ, ಅಲ್ಲಿ ವಿಕಲನೇತ್ರ ಧನವ್ಯಯ ವ್ಯಯಗತಿ ಸೂರ್ಯ ಅಂತ ಹೇಳಿದೆ. ಹೀಗಾಗಿ ವ್ಯಯಸ್ಥನಾಗಿ ಅಂದರೆ ವ್ಯಯರಾಶಿಗೆ ಬರ್ತಕ್ಕಂಥ ಸೂರ್ಯನಿಂದಾಗಿ ಕಣ್ಣಿನ ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಣವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ, ಮಕ್ಕಳಿಂದ ಸ್ವಲ್ಪ ದೂರ ಉಳಿತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಮಕ್ಕಳು ನಿಮಗೆ ಅಷ್ಟಾಗಿ ಹೊಂದಾಣಿಕೆ ಇರಲ್ಲ, ಅಥವಾ ಇನ್ನೇನು ಬೇರೆ ಬೇರೆ ಕಡೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಜೊತೆಗೆ ಜನ್ಮದ ಮಾಂದಿ ತಲೆ ಶಿರೋಬಾಧೆಯನ್ನು ಉಂಟು ಮಾಡ್ತಾನೆ, ಕಣ್ಣಿನ ಬಾಧೆ ಉಂಟು ಮಾಡ್ತಾನೆ, ಸ್ವಲ್ಪ ಹುಷಾರು. ಉಳಿದ ಹಾಗೆ ಚಂದ್ರನ ಬಲ ತುಂಬ ಚೆನ್ನಾಗಿರೋದ್ರಿಂದಾಗಿ ಚೆನ್ನಾಗಿದೆ. ಅಂದರೆ ಮಕ್ಕಳಿಂದ ಒಂದು ಸ್ವಲ್ಪ ತೊಡಕಿದೆಯಲ್ಲ, ದೂರ ಇದ್ದರೂ ಒಂದು ರೀತಿಯ ಸಮಾಧಾನವನ್ನು ಕೊಡ್ತಾನೆ ಚಂದ್ರ. ಸೂರ್ಯಚಂದ್ರ ಇಬ್ಬರು ಪರಸ್ಪರ ಯುದ್ಧಕ್ಕೆ ನಿಂತಾಗ ಸೂರ್ಯನೇ ಹೆಚ್ಚಿನ ಬಲ. ಈಗ ಅದನ್ನೇ ನಾವು ತಗೋಬೇಕು. ಆದರೆ ಸ್ವಲ್ಪ ಓಕೆ, ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆಗಳು ಸಿಗ್ತಕ್ಕಂಥದ್ದು, ನಿಮ್ಮ ಬುದ್ಧಿಶಕ್ತಿ ಬಲವಾಗ್ತಕ್ಕಂಥದ್ದು, ಇದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಗೋಧಿ ಧಾನ್ಯವನ್ನು ಶಿವ ಸನ್ನಿಧಾನಕ್ಕೆ ಕೊಟ್ಟು ಬನ್ನಿ. ಇನ್ನು ವೃಷಭ ರಾಶಿಯವರಿಗೆ ಸೂರ್ಯ ಲಾಭಕ್ಕೆ ಬಂದಾಗ ಬಹುಧನ ಆಯುಹು ಮತ್ತು ಜನಪತಿ ಅಂತೆಲ್ಲ ಹೇಳಿದೆ. ಹೀಗಾಗಿ ಹೆಚ್ಚಿನ ಆದಾಯಕ್ಕೆ ಒಂದು ದಾರಿ ಉಂಟಾಗುತ್ತೆ. ಈ ದಿವಸ ಮಾಂದಿ ವ್ಯಯದಲ್ಲಿರೋದ್ರೆ ಆದಾಯ ಖರ್ಚು ಆಗುತ್ತೆ, ಹೆಚ್ಚಿನ ಖರ್ಚಿದೆ ಈ ದಿವಸ, ಅದ್ರ ಕಡೆ ಗಮನ ಕೊಡಿ. ನಾಳೆಯಿಂದ ನಿಮಗೆ ವಿಶೇಷವಾದ ಆದಾಯಗಳು ಉಂಟಾಗುತ್ತೆ. ಅದು ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ, ವಿಶೇಷವಾದ ಅಧಿಕಾರ ಸ್ತರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾಗಿದೆ. ಲಾಭದ ಸೂರ್ಯನಿಂದ ತುಂಬ ಬಹು ಧನ ಅಂತ ಹೆಚ್ಚಿನ ಹಣ ಸಂಪಾದನೆಗೆ ದಾರಿಯಾಗುತ್ತೆ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ. 2-3 ವಿಭಾಗಗಳಲ್ಲಿ ಶುಕ್ರನೂ ಇದ್ದಾನೆ. ಹೀಗಾಗಿ ರಂಗಕರ್ಮದಲ್ಲಿರ್ತಕ್ಕಂಥವ್ರು ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಇವರೇ. ಹೀಗಾಗಿ ಚೆನ್ನಾಗಿದೆ. ಈ ದಿವಸದ ಮಟ್ಟಿಗೆ ನೀವು ಕೃಷ್ಣ ಪ್ರಾರ್ಥನೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಸೂರ್ಯನ ಸಂಕ್ರಮಣ ನಿಮ್ಮ ರಾಶಿಗೆ 10ನೇ ಮನೆಗೆ ಬರ್ತಾ ಇದ್ದಾನೆ, ದಿಗ್ಬಲ ಅಲ್ಲಿ. ಹೀಗಾಗಿ ಬಲಿಷ್ಠರಾಗ್ತೀರಾ, ಅತಿ ಬಲಹ ಅಂತ ಹೇಳಿದೆ. ಹೀಗಾಗಿ ಅತಿ ಬಲಿಷ್ಠರಾಗುವ ಸಾಧ್ಯತೆ ಇದೆ. ಅಧಿಕಾರ ಸಿಗ್ತಕ್ಕಂಥ ಅಂದರೆ ಸಾಧ್ಯತೆ, ಏನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ನಿಮಗೆ ಅಧಿಕಾರ ಸಿಕ್ಬಿಡ್ತಕ್ಕಂಥ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಮತ್ತು ಬಹಳ ವಿಶೇಷವಾಗಿ
ಮಕ್ಕಳಿಂದಾಗಿ ಸಮಾಧಾನ ಸೌಖ್ಯಗಳು ಏರ್ಪಾಡಾಗ್ತಕ್ಕಂತಹ ಸಾಧ್ಯತೆ ಇದೆ. ಈ ದಿವಸ ಅಂತೂ ಮಾಂದಿವ್ಯ ಲಾಭದಲ್ಲಿರೋದ್ರಿಂದ ತುಂಬ ಚೆನ್ನಾಗಿ ಬಹಳ ವಿಶೇಷವಾಗಿದೆ. ಸಹೋದರ ಸಹಕಾರ ಚೆನ್ನಾಗಿದೆ. ಹೆಚ್ಚಿನ ಶುಭ ಫಲವನ್ನು ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಪ್ರಾರ್ಥನೆಗೆ ಈ ದಿವಸ ವಿಷ್ಣು ಸಹಸ್ರನಾಮ ವಿಷ್ಣು ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಕರ್ಕಟಕ ರಾಶಿಯವರಿಗೆ ನೋಡಿ, ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿದ್ದಾನೆ. ಹಣಕಾಸಿನ ಸಹಾಯ ಇದೆ, ಕುಟುಂಬ ಸಹಕಾರ ಇದೆ, ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ. ಸೂರ್ಯ ಧನಾಧಿಪತಿಯಾಗಿರ್ತಕ್ಕಂಥ ಒಂದು ಭಾಗ್ಯಕ್ಕೆ ಹೋಗ್ತಾನೆ. ತಂದೆ ಮಕ್ಕಳಲ್ಲಿ ಹಣಕಾಸಿನ ವಿಚಾರದ ಸ್ವಲ್ಪ ತಕರಾರುಗಳು ಬರೋ ಸಾಧ್ಯತೆ ಇದೆ. ಈ ದಿವಸ ಹುಷಾರಾಗಿರಿ. ಇನ್ನು ಕರ್ಮಸ್ಥಾನದಲ್ಲಿ ಮಾಂದಿ ಉದಯ ಆದರೆ ವೃತ್ತಿಯಲ್ಲಿ ವಿಘ್ನಗಳು ತೊಡಕುಗಳು ಬರುತ್ತೆ. ಹೀಗಾಗಿ ಶಿವ ಗಣಪತಿ ತಂದೆ ಮಗನ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಸಿಂಹರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯ ಪರಿವರ್ತನೆ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಆರೋಗ್ಯಹೀನತೆ ಉಂಟಾಗುತ್ತೆ, ಕಣ್ಣಿನ ಬಾಧೆಗಳು ಉಂಟಾಗೋ ಸಾಧ್ಯತೆ ಹೆಚ್ಚಾಗಿದೆ, ಮೂಳೆ ಸಂಬಂಧಿ ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಅಷ್ಟಮ ಸ್ಥಾನ ನಷ್ಟ ಸ್ಥಾನ, ಹೀಗಾಗಿ ಆರೋಗ್ಯ ನಷ್ಟ, ದೇಹ ದೌರ್ಬಲ್ಯ ಬರ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ. ಮತ್ತು ಈ ದಿವಸ ತಂದೆ ಮಕ್ಕಳಲ್ಲಿ ಮನಸ್ತಾಪವೂ ಏರ್ಪಾಡಾಗ್ಬಿಡೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಸ್ವಲ್ಪ ವೀಕ್ ಆಗಿದೆ. ವ್ಯಯಾಧಿಪತಿ ಬೇರೆ ಜನ್ಮಕ್ಕೆ ಬಂದಿದ್ದಾನೆ. ಹೀಗಾಗಿ ಹಾಸ್ಪಿಟ್ಲಿಗೆ ಅಲದಾಟ ಪರದಾಟ, ಅಲ್ಲಿ ಸಿಗಲ್ಲ, ಡಾಕ್ಟ್ರುಗಳು ಸಿಗಲ್ಲ, ವೆಯ್ಟಿಂಗ್ ಮಾಡಬೇಕಾದ ಪರಿಸ್ಥಿತಿ, ಈ ಥರದ್ದು ಒಂಥರ ಸಂದಿಗ್ಧ ಇದೆ ಈ ದಿವಸ. ಈ ಸಂಕ್ರಮಣ ನಿಮಗೂ ಪರದಾಡಿಸ್ಬಿಡುತ್ತೆ ಈ ದಿವಸ. ಈಶ್ವರ ಪ್ರಾರ್ಥನೆ, ಈಶ್ವರ ಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ಕೆಲಸ ಕಾರ್ಯಗಳಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಸಹಾಯ ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ಈ ಸೂರ್ಯನ ಸಂಕ್ರಮಣ ನಿಮಗೆ ಸ್ವಲ್ಪ ಹೋರಾಟ, ಬಂಡೆ ಹೇಳೋದು ಅಂತಾರಲ್ಲ, ಬಂಡಾಯ ಹೇಳೋದು, ಆ ಥರದ್ದೊಂದು ಏನು ಸಂದರ್ಭ ಎದುರಾಗುತ್ತೆ ಈ ದಿವಸ. ಅನುಮಾನಗಳು ಶುರುವಾಗ್ತಕ್ಕಂಥ ಸಾಧ್ಯತೆ ಇದೆ. ಸಂಗಾತಿಯಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳನ್ನು ಸೂಚಿಸುತ್ತದು. ಅಷ್ಟಮದ ಮಾಂದಿ ಕೂಡ ನಷ್ಟ, ಅಲೆದಾಟ, ಸೋಲು ಇವುಗಳನ್ನು ಸೂಚಿಸುತ್ತೆ. ಚಂದ್ರನು ವ್ಯಯದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಬೇಸರ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಈ ದಿವಸ. ಮನಸ್ಸಿಗೆ ಅಸಮಾಧಾನ ಸೂಚಿಸ್ತಾ ಇದೆ. ಈ ದಿವಸ ತಪ್ಪದೆ ನೀವು ಕೂಡ ಹರಿಹರರ ಪ್ರಾರ್ಥನೆ ಮಾಡಿಕೊಳ್ಳಿ. ತುಲಾರಾಶಿಯವರಿಗೆ ಲಾಭಾಧಿಪತಿ ಷಷ್ಠಕ್ಕೆ ಬಂದಾಗ ಶತ್ರುಗಳಿಂದ ದೂರ ಆಗ್ತಾರೆ ಅಂತ ಅರ್ಥ. ಮತ್ತು ಚಂದ್ರನೂ ಚೆನ್ನಾಗಿದ್ದಾನೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥ ಸಾಧ್ಯತೆ ಇದೆ, ಲಾಭ ಇದೆ, ಬಡ್ತಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಸಂಗಾತಿಯ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಅಸಮಾಧಾನ ಇದೆ, ಗಲಾಟೆ ಘರ್ಷಣೆಗಳಾಗುತ್ತೆ, ಮುಖ ಆ ಕಡೆ ತಿರ್ಸ್ಕೊಂಡು ಹೋಗೋದಾಗುತ್ತೆ. ಈ ದಿವಸ ಬೇಸರ ಇದೆ, ಅಸಮಾಧಾನ ಹೆಚ್ಚಾಗಿದೆ. ಪ್ರಾರ್ಥನೆಗೆ ತಪ್ಪದೇ ಶಿವಶಕ್ತಿಯರ ಆರಾಧನೆ, ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಅತಿಯಾದ ಬುದ್ಧಿವಂತಿಕೆ ಬರುತ್ತದೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ಇನ್ನು ಈ ದಿವಸ ಉದರ ಬಾಧೆ ಕೂಡ ಸ್ವಲ್ಪ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಸಾಲದ ಸುಳಿ ಸಿಕ್ಕಾಕೊಳ್ತೀರಾ, ತೊಂದರೆಗೊಳಪಡ್ತೀರಾ, ಶತ್ರುಗಳ ಬಾಧೆಗೊಳಪಡ್ತೀರಾ ಅಂಥದ್ದೊಂದು ಲಕ್ಷಣ ಇದೆ. ಆದರೆ ಸಂಗಾತಿಯ ಸಹಕಾರ, ಸ್ನೇಹಿತರು, ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ. ಅವರಿಂದಾಗಿ ನೀವು ಪಾರಾಗ್ತೀರ. ತಪ್ಪದೇ ನೀವು ಕೂಡ ಹೆಸರುಕಾಳು ಹಾಗೂ ಗೋಧಿ ಎರಡನ್ನು ಈಶ್ವರ ಸನ್ನಿಧಾನಕ್ಕೆ ದಾನ ಮಾಡಿ. ಧನುರಾಶಿಯವರಿಗೆ ದಿವಸ ನೋಡಿ, ಸೂರ್ಯನ ಸಂಕ್ರಮಣ ನಿಮಗೆ ನೋಡಿ, ಭೂಮಿ ಸಂಬಂಧಿ ವ್ಯವಹಾರಗಳಲ್ಲಿ ಅಲದಾಟವನ್ನು ತರ್ತಾನೆ. ಗೊಂದಲದ ತಗೊಳ್ಳೋದೋ ಬೇಡವೋ ಈ ಥರದ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡ್ತಾನೆ. ಬಂಧು ಮಿತ್ರರಲ್ಲೂ ಕೂಡ ಅಸಮಾಧಾನವನ್ನು ಸೃಷ್ಟಿ ಮಾಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಅಲ್ಲಿ ಬುಧನೂ ಬಲಹೀನ, ಹೀಗಾಗಿ ಬಂಧುಗಳಲ್ಲಿ ಸ್ವಲ್ಪ ಮನಸ್ತಾಪಗಳೇ ಏರ್ಪಾಡಾಗುತ್ತೆ. ಏನಂದರೆ ದೈವ ಸಹಾಯ ಚೆನ್ನಾಗಿದೆ, ಚಂದ್ರನ ಬಲ ಇರೋದರಿಂದಾಗಿ ಸ್ವಲ್ಪ ದೈವಾನುಕೂಲ, ದೇವತಾ ಪೂಜೆ ಪುನಸ್ಕಾರ ಇವುಗಳಿಂದಾಗಿ ಸ್ವಲ್ಪ ಈ ದಿವಸ ಸ್ವಲ್ಪ ಚೇತರಿಕೆ ಕಾಣ್ತೀರಾ. ಪಂಚಮದಲ್ಲಿ ಮಾಂದಿ ಇದ್ದಾಗ ಬುದ್ಧಿ ಮಂಕಾಗಿರುತ್ತೆ. ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ತಪ್ಪದೇ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಧನಸ್ಥಾನದಲ್ಲಿರೋ ರವಿ ತೃತೀಯಕ್ಕೆ ಹೋಗ್ತಾನೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಶೂರರು, ಉದಾರಿಗಳು ಆಗ್ತೀರ. ಉದಾರ ಬುದ್ಧಿ ಕೊಟ್ಟರೆ ಹಾಗಲ್ಲ, ಏನು ಯಥೇಚ್ಛವಾಗಿ ಕೊಡ್ತಕ್ಕಂಥ ಧಾರಾಳತೆ ಅಂತೀವಲ್ಲ, ಆ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಬುದ್ಧಿ ಬರುತ್ತೆ ನಿಮಗೆ. ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಮನೋಭಾವ ಜಾಸ್ತಿ ಹೆಚ್ಚಾಗುತ್ತೆ. ಇನ್ನು ಪ್ರಯಾಣದಲ್ಲಿ ದಿವಸ ಸ್ವಲ್ಪ ತಕರಾರು ಇದೆ. ಗಲಾಟೆ ಘರ್ಷಣೆಗಳಾಗ್ಬಿಡೋ ಸಾಧ್ಯತೆ, ಪ್ರಯಾಣದ ಮಧ್ಯೆಯೇ ಕಿತ್ತಾಟಗಳು, ಜಗಳಗಳು, ಇನ್ಯಾರದೋ ಕಾರಣಕ್ಕೆ ಈ ಥರದ ಇದೆ, ಸಂದರ್ಭ ಇದೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಈ ದಿವಸ ಭೂ ವ್ಯವಹಾರಗಳದ್ದು ಅಷ್ಟೇ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಈ ದಿವಸ ತಪ್ಪದೆ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಿ. ಇನ್ನು ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ಸಪ್ತಮಾಧಿಪತಿ ಧನಸ್ಥಾನಕ್ಕೆ ಬಂದಾಗ ನಿಮಗೆ ಸಂಗಾತಿಯಿಂದ ಹಣಕಾಸಿನ ಸಹಕಾರ ಸಿಗ್ತಕ್ಕಂಥದ್ದು. ಆದರೆ ಹಣವನ್ನು ಕಳ್ಕೊಳ್ಳೋ ಸಾಧ್ಯತೆಯೂ ಹೆಚ್ಚಾಗಿರುತ್ತದೆ. ಸ್ವಲ್ಪ ಶ್ರೇಷ್ಠಾಧಿಪತಿ ಸಪ್ತಮದಲ್ಲಿದ್ದಾನೆ. ಹೀಗಾಗಿ ಹಣ ಬರುತ್ತೆ, ಹಣ ನಷ್ಟವೂ ಆಗುತ್ತೆ ಅಂಥದ್ದಿದೆ. ಗಂಟಲ ಬಾಧೆ ಸೂಚಿಸ್ತಾ ಇದೆ ಈ ದಿವಸ. ಸಹೋದರಲ್ಲಿ ಮನಸ್ತಾಪ ಬರ್ತಾ ಇದೆ, ಭಯದ ವಾತಾವರಣ ಇದೆ, ಜಿಪುಣತನ ಅಂತೀವಲ್ಲ ಅದು ಹೆಚ್ಚಾಗುತ್ತೆ ಈ ದಿವಸ. ಈ ಥರದ್ದೆಲ್ಲ ಲಕ್ಷಣ ಇದೆ. ಆದರೆ ಸ್ನೇಹಿತರಿಂದ ಸಹಕಾರ, ಸಂತೋಷ ಇತ್ಯಾದಿಗಳನ್ನು ಕಾಣ್ತೀರಾ.
ಪ್ರಾರ್ಥನೆಗೆ ದಿವಸ ಈಶ್ವರ ಸನ್ನಿಧಾನದಲ್ಲಿ ಸುಬ್ರಹ್ಮಣ್ಯ ಹಾಗೂ ಈಶ್ವರ ಇರತಕ್ಕಂಥ ದೇವಸ್ಥಾನ ದರ್ಶನ ಮಾಡೋದು ತುಂಬ ಒಳ್ಳೆಯದು ಈ ದಿವಸ. ಮೀನರಾಶಿಯವರಿಗೆ ಷಷ್ಠಾಧಿಪತಿ ಜನ್ಮಕ್ಕೆ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಈಗಾಗಲೇ ಬುಧನೂ ನೀಚನಾಗಿದ್ದಾನೆ, ಹೀಗಾಗಿ ಹೃದಯ ಭಾಗದಲ್ಲಿ ತೊಂದರೆಗಳು, ಮೂಳೆ, ಕಣ್ಣಿನ ಬಾಧೆಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಚಂದ್ರನು ಷಷ್ಠದಲ್ಲಿದ್ದಾನೆ, ಸ್ತ್ರೀಯರಿಗೂ ಆರೋಗ್ಯದಲ್ಲಿ ವ್ಯತ್ಯಾಸ, ಸಾಲ ಬಾಧೆ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಒಂದು ಪರವಾಗಿಲ್ಲ ಈ ದಿವಸ. ಧನಸ್ಥಾನದ ಮಾಂದಿಯಿಂದಾಗಿ ಹಣ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಈ ದಿವಸ. ವಿದ್ಯಾರ್ಥಿಗಳಿಗೆ ಘರ್ಷಣೆ, ಗುಂಪು ಈ ರೀತಿಯ ಒಂದು ತಕರಾರು, ತೊಡಕುಗಳನ್ನು ಸೂಚಿಸ್ತಾ ಇದೆ. ತಪ್ಪದೆ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಸೋಮಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಮನಸ್ಸಿಗೆ ಸಮಾಧಾನ, ನಿರಾಳತೆ ಉಂಟಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ಅದರ ಜೊತೆಗೆ 12 ರಾಶಿಗಳ ಫಲಾಫಲ, ವೀಕ್ಷಕರು ಕೇಳಿರುವಂಥ ಪ್ರಶ್ನೆಗಳಿಗೆ ಸ್ಪಂದಿಸಿ ಉತ್ತರ ಪರಿಹಾರವನ್ನು ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮಗೆ ಏನಾದರೂ ಸಮಸ್ಯೆಗಳು ಇದ್ದರೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಜಾತಕದ ವಿವರವನ್ನು ಕಳಿಸ್ಕೊಟ್ರೆ ಶಾಸ್ತ್ರಿಗಳು ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.